ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದರು. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಯೇಸುಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯೇಸುಸ್ವಾಮಿಯ ಸೇವೆಯ ಮುಕ್ತಾಯದ ಹಂತಕ್ಕೆ ಈಗ ಬಂದಿದೆ. ತನ್ನ 3.5 ವರ್ಷಗಳ ಸೇವೆಯನ್ನು ಮುಗಿಸಿ ಶಿಷ್ಯರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿ ಪರಲೋಕಕ್ಕೆ ಏರಿ ಹೋಗುವಂತಹ ಒಂದು ತೀರ್ಮಾನದೊಂದಿಗೆ ಯೇಸು ಇರುವಂತಹ ಸಮಯ. 14ನೇ ಅಧ್ಯಾಯದಲ್ಲಿ ಹೃದಯ ಕಳವಳಗೊಂಡವರಾಗಿ ನಿರಾಶೆಯಲ್ಲಿ ಮುಳುಗಿದವರಾಗಿರುವ ಶಿಷ್ಯರನ್ನು ಧೈರ್ಯಪಡಿಸಿ 15ನೇ ಅಧ್ಯಾಯದಲ್ಲಿ ತಾನು ಅವರನ್ನು ಕರೆದಂತಹ ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ 16ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಯೇಸುಸ್ವಾಮಿಯ ಹಿಂದೆ ಶಿಷ್ಯರು ಬಂದದ್ದಲ್ಲ, ಶಿಷ್ಯರ ಬಳಿಗೆ ಯೇಸು ಹೋಗಿ ನನ್ನನ್ನು ಹಿಂಬಾಲಿಸಿರಿ, ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ಕರೆದಾಗ, ಸೆಲೆಕ್ಟ್ ಮಾಡಿದಾಗ ಬಂದವರು. ಒಂದು ರೀತಿಯಲ್ಲಿ ಈ ಸೆಲೆಕ್ಷನ್ ಅನ್ನೋದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದಾಗ ಅದರ ಅರ್ಥ, ನಾನು ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡ್ತೀನಿ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರೆ ಸೋ ಮೆನಿ ಆರ್ ರಿಜೆಕ್ಟೆಡ್ ಅಂತ ಅರ್ಥ. ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಸಮೂಹದಲ್ಲಿ, ನಿನ್ನ ಬಂಧು ಬಾಂಧವರಲ್ಲಿ, ನಿನ್ನ ಸ್ನೇಹಿತರಲ್ಲಿ ಅನೇಕರನ್ನು ತಿರಸ್ಕರಿಸಿ ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ. ಯಾಕೆಂದರೆ ನೀನೊಬ್ಬನೇ ಅಲ್ಲ ಇರಲಿ, ಅದು ಒಬ್ಬನೇ ಇದ್ದಾಗ ಆರಿಸ್ಕೊಂಡ್ರೆ ಅದನ್ನು ಅವನ್ನ ಕರೆದ್ರೆ ಅದನ್ನು ಆರಿಸುವಿಕೆ ಅಂತ ಹೇಳಲ್ಲ, ಅದನ್ನು ಆರಿಸುವಿಕೆ ಅಂತ ಹೇಳಲ್ಲ. ಯಾಕೆಂದರೆ ಆರಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಬಹಳ ವಸ್ತುಗಳಿದ್ದಾಗ, ಬಹಳ ವ್ಯಕ್ತಿಗಳಿದ್ದಾಗ, ತುಂಬ ಜನ ಇದ್ದಾಗ ಅವರಿಂದ ಕೆಲವರನ್ನು ಆರಿಸ್ಕೊಳ್ಳೋದು. ಯೇಸುಸ್ವಾಮಿಗೆ ಅನೇಕ ಶಿಷ್ಯರುಗಳಿದ್ದರು. ಯೇಸುಸ್ವಾಮಿ, ಆ ವಾಕ್ಯ ಈ ರೀತಿ ಹೇಳುತ್ತೆ, ಯೇಸುಸ್ವಾಮಿಯ ಜೊತೆಯಲ್ಲಿ ಅನೇಕ ಶಿಷ್ಯರುಗಳಿದ್ದಾಗ ಅವರ ಮಧ್ಯದಿಂದ ಕೆಲವರನ್ನು ಆರಿಸಿ ತನ್ನೊಂದಿಗಿರುವುದಕ್ಕಾಗಿ, ಸುವಾರ್ತೆ ಸೇವೆಗಾಗಿ ಕಳಿಸುವುದಕ್ಕಾಗಿ, ದೆವ್ವಗಳನ್ನು ಬಿಡಿಸುವುದಕ್ಕಾಗಿ, ರೋಗಗಳನ್ನು ಗುಣ ಮಾಡುವುದಕ್ಕಾಗಿ ಅವರನ್ನು ಆರಿಸಿ ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟರು ಅಂತ ಬೈಬಲ್ ಹೇಳುತ್ತೆ. ಹಾಗಾದರೆ ಯೇಸುಸ್ವಾಮಿ ಜೊತೆಯಲ್ಲಿ ಈ 12 ಜನ ಮಾತ್ರ ಅಲ್ಲ ಇದ್ದಿದ್ದು, ಬೇಕಾದಷ್ಟು ಜನ ಇದ್ದಾರೆ. 100 ಗಟ್ಟಲೆ ಸಾವಿರಾರು ಜನ ಹಿಂಬಾಲಿಸ್ತಾ ಇದ್ದಾರೆ. ಅವರಲ್ಲಿ 12 ಜನರನ್ನು ದೇವರು ಆರಿಸ್ಕೊಂಡ್ರು, ಯೇಸು ಆರಿಸ್ಕೊಂಡ್ರು. ಹಾಗಾದರೆ ಸೋ ಮೆನಿ ಆರ್ ರಿಜೆಕ್ಟೆಡ್. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನನ್ನು ದೇವರು ಆರಿಸ್ಕೊಂಡಿದ್ರೆ, ನಿನ್ನ ಕುಟುಂಬದಿಂದ ದೇವರು ನಿನ್ನನ್ನು ಆರಿಸ್ಕೊಂಡಿದ್ರೆ ಅದರ ಅರ್ಥ ಏನು ಗೊತ್ತಾ? ನಿನ್ನ ಕುಟುಂಬದಲ್ಲಿ ನಿನಗಿಂತ ಶ್ರೇಷ್ಠರಾದವರು, ನಿನಗಿಂತ ವಿದ್ಯಾಭ್ಯಾಸವುಳ್ಳವರು, ನಿನಗಿಂತ ಸೌಂದರ್ಯವುಳ್ಳವರು, ಸ್ಥಾನ ಇರುವವರು, ಉನ್ನತರು ಇದ್ದಾಗಲೂ ಸಹ ಅವರನ್ನೆಲ್ಲ ರಿಜೆಕ್ಟ್ ಮಾಡಿ, ಅವರನ್ನೆಲ್ಲ ತಿರಸ್ಕರಿಸಿ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ. ಕಾರಣ, ನೀನು ದೇವರನ್ನು ಆರಿಸ್ಕೊಂಡಿಲ್ಲ, ನೀನು ಯೇಸುವನ್ನು ಆರಿಸ್ಕೊಂಡಿಲ್ಲ, ಯೇಸು ನಿನ್ನನ್ನು ಆರಿಸ್ಕೊಂಡಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆ? ಆರಿಸುವಿಕೆ ಅಂತ ಹೇಳಿದ್ರೆ, ಅನೇಕರು ತಿರಸ್ಕರಿಸಲ್ಪಟ್ಟಾಗ, ನಮಗಿಂತ ಅರ್ಹತೆ ಉಳ್ಳವರು ಎಷ್ಟೋ ಜನ ಇದ್ದಾಗ ಅವರನ್ನೆಲ್ಲ ಬಿಟ್ಟು ನನ್ನನ್ನು, ನಿಮ್ಮನ್ನು ದೇವರು ಆರಿಸ್ಕೊಂಡ್ರು. ಯಾತಕ್ಕೋಸ್ಕರ ಆರಿಸ್ಕೊಂಡ್ರು? ಮುಂದಿನ ಲೈನ್ ಹೇಳುತ್ತೆ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕು. ನನ್ನನ್ನು, ನಿಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? ಒಂದು ನಂಬಿಕೆಯಿಂದ ಆರಿಸ್ಕೊಂಡಿದ್ದಾರೆ. ನಾವು ಫಲ ಕೊಡ್ತೀವಿ ಎಂಬ ನಂಬಿಕೆ, ನಾವು ಫಲ ಕೊಡಬೇಕು ಎಂಬ ಒಂದು ನಂಬಿಕೆಯೊಂದಿಗೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಈ ಆಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನನ್ನು ನೀನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಅನೇಕರು ನನ್ನನ್ನು ತಿರಸ್ಕರಿಸಿ ಯಾವುದಕ್ಕೂ ಬೇಡ ಅಂತೇಳಿ ತಳ್ಳಿದಾಗಲೂ ಸಹ ನೀನು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ, ನೀನು ನಮ್ಮನ್ನು ಆರಿಸಿಕೊಂಡದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಕರ್ತನಿಗೆ ನಾವು ಹೇಳೋಣ. ಹೌದು ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲೂ, ನಮ್ಮೆಲ್ಲರ ಜೀವಿತದಲ್ಲೂ ಹಿಂದೆ ತಿರುಗಿ ನೋಡಿದ್ರೆ, ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ನಾವು ಈಗಿರುವಂಥ ಸ್ಥಾನಕ್ಕೆ ಅರ್ಹರಾಗಿರಲಿಲ್ಲ, ಈಗಿರುವಂಥ ಸನ್ನಿವೇಶಕ್ಕೆ ನಾವು ಯೋಗ್ಯರಾಗಿರಲಿಲ್ಲ. ಆದರೆ ಕ್ರಿಸ್ತನು ನನ್ನ ಮೇಲೆ, ನಿಮ್ಮ ಮೇಲೆ
ಮೇಲೆ ಪ್ರೀತಿಯನ್ನಿಟ್ಟನು. ನಮ್ಮನ್ನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ಯಾಕೆ ಆರಿಸ್ಕೊಂಡಿದ್ದಾರೆ? ನಮ್ಮ ಕುಟುಂಬದಲ್ಲಿ ಇತರರನ್ನು ತಿರಸ್ಕಾರ ಮಾಡಿ ನಮ್ಮನ್ನು ಆರಿಸ್ಕೊಂಡಿದ್ರ ಉದ್ದೇಶ ಏನು ಗೊತ್ತಾ? ಅವರಿಗಿಂತ ಹೆಚ್ಚಾಗಿ ಫಲ ನಾವು ಕೊಡ್ತೀವಿ ಅಂತ ಒಂದು ನಿರೀಕ್ಷೆಯಿಂದ. ಕ್ರಿಸ್ತನು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದೇನು ಗೊತ್ತಾ? ನಾವು ಫಲ ಕೊಡುವಂತಹ ವ್ಯಕ್ತಿಗಳಾಗಬೇಕು. ಫಲ ಕೊಡುವಂತಹ ಮರದ ರೀತಿಯಲ್ಲಿ ನಾವಿರಬೇಕು. ದೇವರು ನಿರೀಕ್ಷಿಸುವಂತಹ ಫಲ, ನಾವು ಬಯಸುವಂಥ ಫಲ ಅಲ್ಲ. ಕ್ರಿಸ್ತನು ನನ್ನಿಂದ ನಿಮ್ಮಿಂದ ಬಯಸುವಂತಹ ಒಂದು ಫಲವನ್ನು ಕೊಡುವ ಒಂದು ವೃಕ್ಷವಾಗಿ, ವ್ಯಕ್ತಿಗಳಾಗಿ ಮಾರ್ಪಡುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಫಲ ಕೊಡ್ತೀನಿ ಸ್ವಾಮಿ, ನನ್ನನ್ನು ಆರಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನಾನು ನಿಮ್ಮನ್ನು ಆರಿಸ್ಕೊಂಡಿಲ್ಲಪ್ಪ, ನೀವು ನನ್ನನ್ನು ಆರಿಸ್ಕೊಂಡಿರಿ. ಅನೇಕರು ನಮ್ಮನ್ನು ತಿರಸ್ಕರಿಸಿದಾಗ, ಅನೇಕರು ಯೂಸ್ಲೆಸ್ ಅಂತೇಳಿ ತಳ್ಳಿಬಿಟ್ಟಾಗ, ನಮ್ಮನ್ನು ಆರಿಸಿಕೊಂಡಂತಹ ದೇವರೇ ನಿನಗೆ ಸ್ತೋತ್ರ. ನೀನು ಮಾಡಿದ ಉಪಕಾರಗಳಿಗಾಗಿ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದ ಬಲಹೀನತೆ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ, ತಿರಸ್ಕಾರದ ಮಧ್ಯದಲ್ಲೂ ಸಹ ನೀನು ಅವರನ್ನು ಆರಿಸಿಕೊಂಡೆ, ಅದಕ್ಕಾಗಿ ಸ್ತೋತ್ರ. ಅನೇಕರನ್ನ ತಿರಸ್ಕರಿಸಿ, ಅವರ ಕುಟುಂಬದಲ್ಲಿ ಇವರಿಗಿಂತ ಯೋಗ್ಯರಾದವ್ರನ್ನ ತಿರಸ್ಕರಿಸಿ ಇವ್ರನ್ನ ಆರಿಸ್ಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ಫಲ ಕೊಡುವಂತಹ ವೃಕ್ಷವಾಗಿ, ವ್ಯಕ್ತಿಗಳಾಗಿ ಮಾರ್ಪಟ್ಟು ನಿನ್ನನ್ನು ಮೆಚ್ಚಿಸುವ ಹಾಗೆ ದೇವರೇ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.